ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ. ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ. ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ. ಭಾರತ 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 ಎನ್ನಲು ಜೀವನ ಸಾರ್ಥಕ. ಭಾರತ 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 ಎನ್ನಲು ಜೀವನ ಸಾರ್ಥಕ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ. ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ. ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ. ಭಾರತ 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 ಎನ್ನಲು ಜೀವನ ಸಾರ್ಥಕ. ಭಾರತ 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 ಎನ್ನಲು ಜೀವನ ಸಾರ್ಥಕ. ನಾನು ಭಾರತೀಯನೆಂದು ಗರ್ವದಿಂದ ಹೇಳುನಿ. 10 ಹಲವು ಧರ್ಮವ ಒಂದೇ ಎಂದು ಸಾರುವ. ನಾನು ಭಾರತೀಯನೆಂದು ಗರ್ವದಿಂದ ಹೇಳುನಿ. 10 ಹಲವು ಧರ್ಮವ ಒಂದೇ ಎಂದು ಸಾರುವ. ಪುಣ್ಯ ಭೂಮಿ ನನ್ನ ದೇಶ ಭುವಿಯ ಸ್ವರ್ಗವು. ಭುವಿಯ ಸ್ವರ್ಗವು ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ. ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ. ಹೇಳು ನೀನು ಹೆಮ್ಮೆಯಿಂದ ಸಾರುತ್ತ. ವಿಶ್ವಕ್ಕೆಲ್ಲ ಗುರುವು ನನ್ನ ಭಾರತ. ಹೇಳು ನೀನು ಹೆಮ್ಮೆಯಿಂದ ಸಾರುತ್ತ. ವಿಶ್ವಕ್ಕೆಲ್ಲ ಗುರುವು ನನ್ನ ಭಾರತ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ. ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ. ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ. ಇಲ್ಲಿ ಒಮ್ಮೆ
ಆಗಮಿಸಿಕೊಳ್ಳುತ್ತಿರುವ ಎಲ್ಲ ಬಂಧುಗಳನ್ನ ಒಂದೇ ಭಾರತ ಮಾತರಂ. ಮುತ್ತು ರತ್ನಗಳ ಗಣಿಯಾಗಿರುವ ಮಹಾಸಾಗರದಿಂದ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು, ಪ್ರಿಯ ಬಂಧುಗಳೇ, ವಿದ್ಯಾರ್ಥಿಗಳೇ, ಆತ್ಮೀಯವಾಗಿ PMಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಸಂತೆಕಟ್ಟೆ ಇದರ ಪರೇಡ್ ಮೈದಾನಕ್ಕೆ ತಮ್ಮನ್ನೆಲ್ಲರನ್ನ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಬೆಳಗಿನ ರಾಷ್ಟ್ರ ಧ್ವಜವಂದನೆಯನ್ನ ಆರಂಭ ಭಾಗದಲ್ಲಿ ಪೂರೈಸಿಕೊಂಡು ಇದೀಗ ಮುಂದಿನ ಪುರ ಮೆರವಣಿಗೆ ಹಾಗೂ ಉಳಿದೆಲ್ಲ ಕಾರ್ಯಕ್ರಮಗಳನ್ನ ಜೊತೆ ಮಾಡಿಕೊಂಡಿದ್ದೇವೆ. ಈಗೆಲ್ಲ ಕಾರ್ಯಕ್ರಮಗಳಲ್ಲಿ ತಾವೆಲ್ಲ ಭಾಗಿಯಾಗಿ ಕೊನೆಯ ತನಕ ಇದ್ದು ಕಾರ್ಯಕ್ರಮವನ್ನ ಸಮಾಪನ ಮಾಡುವವರಿದ್ದೀರಿ. ಹಾಗಾಗಿ ತಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಜೊತೆಯಾದ ನಿಮ್ಮೆಲ್ಲರನ್ನ ಸಹಕರಿಸಿದ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಉತ್ಸವ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ನಮ್ಮ ಶಾಲಾ ಧ್ವಜಾರೋಹಣವನ್ನು ನೆರವೇರಿಸಿಕೊಡಬೇಕಂತ ನಮ್ಮ STMC ಅಧ್ಯಕ್ಷರು ಹಾಗೂ NCC ಭಾರತೀಯ ಸೇವಾದಳ ಸೇನಾ ತರಬೇತಿದಾರರಾಗಿರ್ತಕ್ಕಂಥ ಶ್ರೀಯುತ ರಾಜೇಶ್ ಪೂಜಾರಿ ಅವರನ್ನು ಕೇಳಿಕೊಂಡ ನರಸಿಂಹನಾಯಕ್ ಸರ್ ಇವರು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಸಹ ಆಗಿರ್ತಾರೆ. ಇವರು ನೆರವೇರಿಸಿಕೊಟ್ಟಿರ್ತಾರೆ. ಇವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ STMC ಪರವಾಗಿ ಇವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಸಮಾರಂಭದ ಪೋಷಕರಾಗಿರ್ತಕ್ಕಂಥ ಪ್ರಯೋಜಕರಾಗಿರ್ತಕ್ಕಂಥ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಶಿಕ್ಷಕರು ಅವರ ಕುಟುಂಬಕ್ಕೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್. ಹಾಗೆ ನಮ್ರತಾ ಹೋಮ್ ಇಂಡಸ್ಟ್ರೀಸ್ ಸಂತೆಕಟ್ಟೆ ಇವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಶ್ರೀಮತಿ ಅಮ್ಮಣ್ಣಿ ಸುಧಾಕರ್ ಶೆಟ್ಟಿ ದೇವಿಕೃಪಾ ಸಂತೆಕಟ್ಟೆ ಇವರಿಗೂ ಸಹ ಸ್ವಾಗತವನ್ನು, ದುರ್ಗಾ ಸೌಂಡ್ ಸಿಸ್ಟಮ್ ಅಂಡ್ ಎಂಟರ್ಪ್ರೈಸಸ್ ಸಂತೆಕಟ್ಟೆ ಇವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಅಧ್ಯಕ್ಷರ ಆಗುತ್ತಿರುವಂತಹ ತಮ್ಮೆಲ್ಲರನ್ನ ಮತ್ತೊಮ್ಮೆ ಸ್ವಾಗತ ಮಾಡಿಕೊಂಡು, ನಮ್ಮ ನೆರೆಯ ಸಂಸ್ಥೆ ಆರ್ಬಿಟ್ಟು ವಾಮನ ಕಾಮತ್ ಫೌಂಡೇಶನ್ ಸರ್ಕಾರಿ ಹಿರಿಯ ಪ್ರೌಢಶಾಲೆ ಇದರ ಮುಖ್ಯ ಶಿಕ್ಷಕರು ಈಗ ಸಿದ್ಧಗೊಳಿಸಿಕೊಟ್ಟು ಶಾಲೆಗೆ ಅವರನ್ನ ಜೊತೆ ಮಾಡಿಕೊಟ್ಟಂತ ನಮ್ಮೆಲ್ಲ ವಿದ್ಯಾರ್ಥಿಗಳ ಹೆತ್ತವರು, ಪೋಷಕ ಬಂಧುಗಳು ಆ ಭಾಗದಲ್ಲಿ ನೀಡಿದ್ದೀರಿ. ಶಾಂತಿದೂತ ರಾಷ್ಟ್ರಪಿತ ಗಾಂಧೀಜಿ ಆದಿಯಾಗಿ ಕ್ರಾಂತಿಕಾರಿ ಹೋರಾಟಗಾರ ಭಗತ್ ಸಿಂಗ್ ಅವರಿಗೆ ಇರುವ ಎಲ್ಲ ನಮ್ಮ ರಾಷ್ಟ್ರಭಕ್ತ ದೇಶಭಕ್ತರನ್ನ ನೆನಪಿಸಿಕೊಂಡು ಇಂದಿನ 80ರ ಹರೆಯಕ್ಕೆ ಕಾಲಿಡುತ್ತಿರುವ ಸ್ವತಂತ್ರ ಭಾರತದ ಈ ಶುಭ ಅವಸರದಲ್ಲಿ ಸಂಭ್ರಮದ ಅರ್ಥಪೂರ್ಣ ಆಚರಣೆಯನ್ನ ನಮ್ಮ ಶಾಲಾ ಆವರಣದಲ್ಲಿಯೂ ರಾಷ್ಟ್ರ ಧ್ವಜವಂದನೆಯ ಮೂಲಕ ಸಂಪನ್ನಗೊಳಿಸಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ತಮ್ಮ ವೇದಿಕೆ ಮೇಲಿರುವ ಅಧ್ಯಕ್ಷರೇ, ಅತಿಥಿಗಳೇ, ಪೋಷಕರೇ, ಶಿಕ್ಷಕರೇ, ಊರ ನಾಗರಿಕರೇ, ಎಲ್ಲಾ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಂದು ನಿಮ್ಮೆಲ್ಲರ ಜೀವನದಲ್ಲಿ ಸುವರ್ಣಾಕ್ಷರದಿಂದ ಬರೆದಿರುವ ಅತ್ಯಮೂಲ್ಯವಾದ ದಿನ. ಕಾರಣ ಬ್ರಿಟಿಷರು ನಮ್ಮ ದೇಶವನ್ನು ಬಿಟ್ಟು ಹೋದ ದಿನ ಈ ಸುದಿನ. ಪರಕೀಯರ ಸಂಕೋಲೆಯನ್ನು ನನ್ನ ತಾಯಿ ಭಾರತ ಮಾತೆಯು ಕಿತ್ತು ಎಸೆದ ದಿನ ಈ ಪ್ರಮುಖ ದಿನ. ಆಕೆಯ ಮಡಿಲಲ್ಲಿ ಸ್ವತಂತ್ರವಾಗಿ ಉಸಿರಾಡಿದ ದಿನ ಈ ದಿನ. ಒಂದ ಎರಡ ಒಟ್ಟಾರೆ ಹೇಳಬೇಕಾದರೆ ಭಾರತೀಯರ ಮರುಜನ್ಮಕ್ಕೆ ಕಾರಣವಾದ ದಿನ. ಈ ಆಗಸ್ಟ್ 15 ಇತಿಹಾಸದಲ್ಲಿ ಮೈಲುಗಲ್ಲು ಸಾಧಿಸಿದ ದಿನ. ಒಂದು ಕಾಲದಲ್ಲಿ ಸರ್ವ ಸಂಪತ್ಭರಿತವಾದ ಭಾರತದಲ್ಲಿ ಕೇವಲ ಸಾಂಬಾರು ಪದಾರ್ಥಗಳ ವ್ಯಾಪಾರಕ್ಕಾಗಿ ಬಂದ ಬ್ರಿಟಿಷರು ನಮ್ಮ ನೆಲದಲ್ಲೇ ನೆಲೆಯೂರಿ ಅಷ್ಟೇ ಅಲ್ಲ, ನಮ್ಮಲ್ಲೇ ಬಿರುಕುಗಳನ್ನು ಉಂಟು ಮಾಡಿದರು. ದೇಶಕ್ಕೆ ಬಂದ ಹಲವಾರು ವಿದೇಶಿಗರಲ್ಲಿ ಈ ಬ್ರಿಟಿಷರು ಸುಮಾರು 200 ವರ್ಷಗಳಷ್ಟು ಭಾರತ ಹಾಗೂ ಭಾರತೀಯರನ್ನು ದಾಸತ್ವಕ್ಕೆ ನೂಕಿದರು. ದೇಶ ನಮ್ಮದು, ಭೂಮಿ ನಮ್ಮದು, ಉಸಿರಾಡುವ ಗಾಳಿ ನಮ್ಮದು, ಅಷ್ಟೇ ಅಲ್ಲ ಸೇವಿಸುವ ಆಹಾರ ಕೂಡ ನಮ್ಮದೇ. ಆದರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾತ್ರ ಬ್ರಿಟಿಷರದ್ದು. ಸ್ನೇಹಿತರೆ, ಎಂಥ ವಿಪರ್ಯಾಸ ನೋಡಿ. ಅಷ್ಟೈಶ್ವರ್ಯ ಭರಿತವಾದ ನನ್ನ ತಾಯಿ ಭಾರತ ಮಾತೆಯು ತನ್ನ ಬೃಹತ್ ಸಾಮ್ರಾಜ್ಯದಲ್ಲಿ ತಾನೇ ಬಂದಿಯಾಗಿದ್ದಳು. ಆದರೂ ಧೈರ್ಯವಂತ, ಸಾಹಸವಂತ, ಬುದ್ಧಿವಂತ
ಬಾಳಬೇಕು. ಯಾವುದೇ ಜಾತಿ, ಧರ್ಮ, ಕುಲ ಎಂಬ ಭೇದ ಭಾವವಿಲ್ಲದೆ ಭ್ರಾತೃತ್ವದಿಂದ ಬಾಳಬೇಕು ಎಂದಾಗ ಮಾತ್ರ ನಮ್ಮ ಹಾಗೂ ನಮ್ಮ ದೇಶದ ಏಳಿಗೆ ಸಾಧ್ಯ. ಈ ಸುದಿನದಂದು ಎಲ್ಲಿ ನೋಡಿದರೂ ರಾರಾಜಿಸುತ್ತಿರುವ ತ್ರಿವರ್ಣ ಧ್ವಜ, ದೇಶಭಕ್ತಿಯ ಘೋಷಣೆಗಳು. ಇಂದು ನಾವು ಬರೀ ಬಾವುಟ ಹಾರಿಸಿದರೆ ಸಾಕಾಗಲ್ಲ. ನಾವು ನಮ್ಮ ಕರ್ತವ್ಯಗಳನ್ನು ನೆನಪಿಟ್ಟುಕೊಂಡು ದೇಶಕ್ಕಾಗಿ ಕೊಡುಗೆ ನೀಡೋಣ, ದೇಶ ಪ್ರೇಮಿಗಳಾಗೋಣ ಎಂದು ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್. ಉಳಿದ ಎಲ್ಲರನ್ನ ತನ್ನ ಪುಟ್ಟ ಮಾತುಗಳ ಮೂಲಕ ನೆನಪಿಸಿಕೊಂಡು ನಮ್ಮ ಸ್ವಾತಂತ್ರ್ಯ ಕರ್ತವ್ಯವನ್ನ ಪ್ರಜ್ಞೆಯನ್ನ ಮೆರೆಸಬೇಕೆನ್ನುವ ಆಶಯದೊಂದಿಗೆ ತನ್ನ ಮಾತನ್ನ ಪ್ರಸ್ತುತಪಡಿಸಿದ ಕುಮಾರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಮುಂದಿನ ಮಾತಿಗಾಗಿ ಪ್ರೇಕ್ಷಾ Standard. Respected honorable guests, teachers, parents and my dear friends, today I stand before you with immense pride and gratitude as we celebrate the glorious Independence Day of our beloved India. Freedom is not just a word, it is the heartbeat of every Indian. Every breeze that touches our tricolor carries the story of sacrifice, courage and countless dreams of blood and bravery of our freedom fighters. Today we bow our heads respect to Mahatma Gandhi, the father of our nation, who showed the world the power of truth and non-violence. We salute Netaji Subhash Chandra Bose, whose unforgettable words still echo through the history. Give me blood, I will give you freedom. We honor the fearless Bhagat Singh, who smiled even embracing death for the freedom of Mother India. The heroes of yesterday gave us freedom. The heroes of today must be protect and build a better nation. Jai Hind, Jai Karnataka. ಆಗಬೇಕೆನ್ನುವ ತನ್ನ ಪುಟ್ಟ ಮಾತಿನ ಶುಭ ನುಡಿಗೆ ಕುಮಾರಿ ಪ್ರೇಕ್ಷಾಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಮುಂದಿನ ಮಾತಿಗಾಗಿ ಶ್ರಾವ್ಯ ಏಳನೇ ತರಗತಿ. मेरे प्यारे दोस्तों, आप सभी को मेरा प्रणाम। मेरा नाम श्राव्या है। ना पूछो जमाने से कि क्या हमारी कहानी है, हमारी पहचान तो यही है कि हम हिंदुस्तानी है। आज हम सभी यहाँ भारत के स्वतंत्रता दिवस मनाने के लिए यहाँ एकत्रित हुए हैं। 15 अगस्त 1947 को हमारे देश ब्रिटिशों की हुकूमत की गुलामी से पूरी तरह आजादी मिली। यह दिन हमारे इतिहास के सबसे महत्वपूर्ण गौरवशाली दिन है। महात्मा गांधी जी, भगत सिंह, सुभाष चंद्र बोस जैसे महान नायकों ने अपने खातिर अपने प्राणों की आहुति दे दी। आज हमारा भारत विज्ञान, अंतरिक्ष, तकनीक, खेल और शिक्षा के क्षेत्र में दुनिया भर में अपनी एक नई पहचान बना रहा है। लेकिन आजादी सिर्फ अधिकारों की नाम नहीं है, वह जिम्मेदारी भी है। लेकिन आइए आज हम सब मिलकर संकल्प, ईमानदारी और अनुशासन के साथ देश की एकता, प्रगति और स्वच्छता में अपना योगदान दे। ಅಲ್ಲಿ ಈ ಶಾಲಾ ಆವರಣದಲ್ಲಿ ಅತಿ ವಿಜೃಂಭಣೆಯ ಅರ್ಥಪೂರ್ಣ ಕಾರ್ಯಕ್ರಮವನ್ನು ನಡೆಸುವಂತ ಅವರನ್ನು ಸ್ವಾಗತ ಮಾಡಿಕೊಂಡಿದ್ದೇವೆ. ಎಲ್ಲರಿಗೂ ವಂದನೆಗಳು. ये दुनिया एक दुल्हन, ये दुनिया एक दुल्हन, दुल्हन की माते की बिंदिया, ए मेरा इंडिया, आई लव माई इंडिया, ए मेरा इंडिया, आई लव माई इंडिया. ಮಕ್ಕಳು ಹೇಳಿ, ए मेरा इंडिया, आई लव माई इंडिया. ಉಪಾಧ್ಯಾಯರು, PMC ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸಂತಕಟ್ಟೆ ಕಲ್ತೂರು. 7ನೇ ತರಗತಿ ಪ್ರೇಕ್ಷಾ ಶೆಟ್ಟಿ. ಮುಂದಿರುವ ವಿದ್ಯಾರ್ಥಿಗಳಿಗೆ ನೀಡುವ ಬಹುಮಾನ 6ನೇ ತರಗತಿ ಪೃಥ್ವಿ, 7ನೇ ತರಗತಿ ಚಳವಳಿಯ ಅತ್ಯಂತ ಕಿರಿಯ ಘಟಕ ವೈಷ್ಣವಿ ಜನಿಷ್ಠ,
ಇವರೆಷ್ಟು ಜನ ಈ ವರ್ಷ ನಮ್ಮ ಬುಲ್ಬುಲ್ ತಂಡ ಎಲ್ಲ ನಮ್ಮ ಅತಿಥಿ ಗಣ್ಯರನ್ನ ಮುಂದೆ ಮಾಡಿಕೊಂಡು ನಮ್ಮೆಲ್ಲ ಚುಟ್ಟಾಣಿಗಳನ್ನ ಓದಿಸಿ ನಮ್ಮ ಭಾರತೀಯ ಸೇನೆಯ ಉಪ ಸಮಿತಿಯ ಮಂಡಳಿಯನ್ನ ಕರ್ನಾಟಕ 5 ವಿಭಾಗದಲ್ಲಿ ಅತಿಥಿ ಶ್ರೀಯುತ ರಾಜೇಶ್ ಪೂಜಾರಿ ಇವರನ್ನ ಇರುವಂತ ಎಲ್ಲ ಗಣ್ಯರೇ, ಮುದ್ದು ಮಕ್ಕಳೇ ಹಾಗೂ ಆಗಮಿಸಿದಂತ ಎಲ್ಲ ಊರಿನ ಸಜ್ಜನ ಬಂಧುಗಳೇ, ಎಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಸ್ವಾಗತವನ್ನು ಬಯಸುತ್ತೇನೆ. ಪರಕೀಯರ ದಬ್ಬಾಳಿಕೆಯಿಂದ ಈ ದೇಶವನ್ನು ಮುಕ್ತಿಗೊಳಿಸಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಸಾವಿರಾರು ಲಕ್ಷಾಂತರ ಜನ ಹೋರಾಟಗಾರರ ರಕ್ತದ ಫಲದಿಂದ ನಮಗೆ ಸ್ವಾತಂತ್ರ್ಯ ಕೊಟ್ಟಿದೆ. ಈ ದಿನ ಅವರಿಗೆ ನಾವು ಅವರನ್ನು ನೆನಪಿಸಿಕೊಂಡು ಅವರಿಗೆ ಒಂದು ಗೌರವ ಕೊಡುವ ಜೊತೆಗೆ ಅವರು ಮಾಡಿದಂಥ ತ್ಯಾಗ ಬಲಿದಾನವನ್ನು ನೆನಪಿಸಿಕೊಳ್ಳುವಂತಹ ದಿನ. ಯಾಕಂದ್ರೆ ತಿಳುವಳಿಕೆ ಅಥವಾ ಆ ಹೋರಾಟ ನಡೆಯುವಾಗ ನಾವು ಇಲ್ಲದೆ ಇರಬಹುದು, ಅವರು ಮಾಡಿದ ಒಂದು ಉತ್ತಮ ಗುರಿಯಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ನಮ್ಮ ಜೀವನದಲ್ಲಿ ಬೆಳೆಸಿಕೊಂಡು ಈ ದೇಶದ ಅಭಿವೃದ್ಧಿಗೆ ನಾವೆಲ್ಲ ಕೈಗೂಡಿಸಿಕೊಳ್ಳಬೇಕಾಗತ್ತೆ. ಯಾಕಂದ್ರೆ ಅವರು ಹಾಕಿಕೊಟ್ಟಂತ ಮಾರ್ಗವನ್ನು ನಾವು ಈ ದೇಶದ ಅಭಿವೃದ್ಧಿಗೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕೇವಲ ಎಲ್ಲರೂ ದೇಶದ ಗಡಿಯಲ್ಲಿ ಹೋಗಿ ಹೋರಾಟ ಮಾಡಲಿಕ್ಕೆ ಆಗುವುದಿಲ್ಲ. ನಮ್ಮ ಕ್ಷೇತ್ರದಲ್ಲಿ ನಾವು ಈ ದೇಶಕ್ಕೆ ಒಳ್ಳೆಯದಾಗುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ನನ್ನೊಂದೆರಡು ಮಾತನ್ನು ಮುಗಿಸ್ತೇನೆ. ಎಲ್ಲ ಬಯೋಡೇಟಾವನ್ನ ಸಂಗ್ರಹ ಮಾಡಿ ಮಾಹಿತಿ ತಂತ್ರಜ್ಞಾನದ ಮೂಲಕ ಜೊತೆ ಮಾಡಿಕೊಂಡು ಮುಂದಿನ 100ನೇ ವರ್ಷಾಚರಣೆಯನ್ನು ಅತ್ಯಂತ ಅರ್ಥಪೂರ್ಣ ಮತ್ತು ವೈಭವಪೂರ್ಣವಾಗಿ ನೆರವೇರಬೇಕು ಎನ್ನುವುದಾಗಿ ಸಂಕಲ್ಪಿಸಿಕೊಂಡಿರುವ ನಮ್ಮ ಇವತ್ತಿನ ಶಾಲಾ ಧ್ವಜ ಅರಳಿಸಿರುವ ಹೆಮ್ಮೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಶ್ರೀಯುತ ನರಸಿಂಹನಾಯಕರವರಿಂದ ಇದೀಗ ಶುಭ ನುಡಿಗಳನ್ನ. ಈ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಸರ್ವ ಶಿಕ್ಷಕರೇ, SDMCಯ ಅಧ್ಯಕ್ಷರಾದ ರಾಜೇಶ್ ಪೂಜಾರಿ ಅವರೇ ಮತ್ತು ಸದಸ್ಯರೇ, ಈ ಶಾಲೆಯ ಹಳೆ ವಿದ್ಯಾರ್ಥಿಗಳೇ ಮತ್ತು ಮುದ್ದು ಮಕ್ಕಳೇ, ಅವರ ತಂದೆ ತಾಯಂದಿರೇ ಮತ್ತು ಈ ಶಾಲೆಯ ಅಭಿವೃದ್ಧಿಯಲ್ಲಿ ನಿರಂತರವಾಗಿ ಹೋರಾಟ ಮಾಡುತ್ತಿರುವಂಥ ಹಾಗೂ ಈ ಶಾಲೆಯ ನಾಮನಿರ್ದೇಶಕರಾದ ಶ್ರೀಯುತ ಆತ್ಮೀಯ ಚಂದ್ರಶೇಖರ್ ಶೆಟ್ಟರೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಸವಿತಾ ಮೇಡಮ್ ಅವರೇ ಹಾಗೂ ಆಗಮಿಸಿರತಕ್ಕಂಥ ಎಲ್ಲ ಶಾಲಾ ಅಭಿಮಾನಿಗಳನ್ನು ಸ್ವಾಗತಿಸುತ್ತಿದ್ದೇನೆ. 1928ರಲ್ಲಿ ಈ ಶಾಲೆಯನ್ನು ಆರ್ಬಿಟ್ ದೇವಣ್ಣ ಕಾಮತ್ ಅವರು ಓಪನ್ ಮಾಡಿದರು. ತದನಂತರ ಬರುವ 1928-29 ಈ ಶಾಲೆಗೆ ಶತಮಾನೋತ್ಸವ ನಾವು ಪೂರೈಸುತ್ತಿದ್ದೇವೆ. ಈ ನಿಟ್ಟಿನಲ್ಲಿ ಶಾಲೆಯ ಸರಕಾರಿ ಶಾಲೆಯಾಗಿ ಪ್ರಾರಂಭವಾದಂದಿನಿಂದ ಇಂದಿನ ತನಕದ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿದ್ದೇವೆ. ಕಳೆದ 2 ತಿಂಗಳ ನಿರಂತರ ಶ್ರಮದಿಂದ ಕಲೆ ಹಾಕಿದ್ದೇವೆ. ಈ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಸಮಸ್ತ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಶಾಲೆಯ ಒಂದು ವಿಶೇಷತೆ ಏನಂತ ಹೇಳಿದರೆ, ಕಳೆದ ವರ್ಷ ಕೇವಲ 196 ವಿದ್ಯಾರ್ಥಿಗಳಿದ್ದಂಥ ಈ ಶಾಲೆ ಇವತ್ತು 248 ವಿದ್ಯಾರ್ಥಿ ಅಂದರೆ 58 ವಿದ್ಯಾರ್ಥಿಗಳು ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ. ಈ ನಿಟ್ಟಿನಲ್ಲಿ ಶಾಲೆಯ ಅಭಿವೃದ್ಧಿಗೆ ಈ ನಿಟ್ಟಿನಲ್ಲಿ ಪೂರ್ಣ ಪ್ರಮಾಣದ ನಾನು ಬದ್ಧನಿದ್ದೇನೆ. ಈಗಾಗಲೇ ಈ ಕುರಿತು ಎಲ್ಲ ಇನ್ನು ಮುಂದೆ ಈ ಶಾಲೆಗೆ 2027ಕ್ಕೆ 300 ಮಕ್ಕಳು ಆಗಿರಬೇಕು. ಈ ನಿಟ್ಟಿನಲ್ಲಿ ನಮ್ಮ ಶಾಲೆಯ ಎಲ್ಲ ಹಳೆ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಪೋಷಕರು ಪ್ರಯತ್ನಿಸಬೇಕಾಗಂತ ಹೇಳಿ 80ನೇ ಈ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ನಿಮಗೆಲ್ಲರಿಗೂ ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಬಹಳಷ್ಟು ಕಷ್ಟ ಆಗಿದೆ. ಆ ಸಂದರ್ಭಕ್ಕಾಗಿ ವಿದ್ಯಾರ್ಥಿಗಳ ಯಥಾಸಾಧ್ಯ ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿದ್ಯಾರ್ಥಿಗಳ ಜೋರಾದ ಚಪ್ಪಾಳೆಯ ಮೂಲಕ ಈ ಶಾಲೆಯನ್ನ ಪ್ರೀತಿಯ ರಾಣಿ ಗುಲಾಬಿಯನ್ನ ಸಮರ್ಪಿಸುವ ಮೂಲಕ ಇದರ ಮಾಲಕರಿಗಾಗಿ ಶ್ರೀಮತಿ ಅಮ್ಮಣ್ಣಿ ಸುಧಾಕರ್ ಶೆಟ್ಟಿ ಇದ್ದವರು, ಹೊಯ್ಸಳ ಫ್ರೆಂಡ್ಸ್ ರಿಜಿಸ್ಟರ್ ಸಂತೆಕಟ್ಟೆ, ಇದರ ಕೂಡ ನಿಮ್ಮ ಈ ಸೇವೆ ನಿರಂತರವಾಗಿ ಈ ಶಾಲೆಗಿರಲಿ ಎನ್ನುವ ಆಶಯದ ಮೇಲೆ ಹಾಲು ಒದಿಸಿ ಗೌರವಿಸಿಕೊಂಡು ಪುಷ್ಪ ನೀಡಿ
ಅಭಿನಂದಿಸಿಕೊಳ್ತಾ ಇದ್ದೇವೆ. ನಮ್ಮ ಗೌರವವನ್ನು ಸಮರ್ಪಣೆ ಮಾಡಿಕೊಂಡಿದ್ದೇವೆ ಅಭಿನಂದನೆಯ ಮೂಲಕ. ದುರ್ಗಾ ಶ್ರೀ ಸೌಂಡ್ ಶ್ರೀವರ್ಧಕದ ವ್ಯವಸ್ಥೆ, ಅಲಂಕಾರಿಕ ಪರಿಕರಗಳ ಒದಗಣೆ, ಎಲ್ಲ ನಿಮ್ಮ ಕಾರ್ಯಕ್ಕಾಗಿ ನಿಮ್ಮನ್ನು ಅಭಿನಂದಿಸಿಕೊಂಡಿದ್ದೇವೆ. ಎಸ್ ಸಹೋದರರು ನಮ್ಮ ಇತರ ಎಲ್ಲ ಕಾರ್ಯಕ್ರಮಗಳಲ್ಲೂ ಉಚಿತವಾಗಿ ಈ ಸೌಂಡ್ ಸಿಸ್ಟಮ್ ಅನ್ನು ವ್ಯವಸ್ಥೆ ಮಾಡಿಕೊಟ್ಟು ಕಾರ್ಯಕ್ರಮವನ್ನು ಕಳೆಗಟ್ತಾರೆ. ಅವರನ್ನ ವಿದ್ಯಾರ್ಥಿಗಳ ಜೋರ ನಾಯಕರ ಟ್ಯಾಬ್ಲೋ, ಆ ಮಕ್ಕಳು ಕೂಡ ನಡೆದು ಸಾಗಬಾರದು, ಅವರನ್ನು ಕೂಡ ವ್ಯವಸ್ಥಿತವಾಗಿ ವಾಹನದ ಮೇಲೆ ಕರೆತರಬೇಕು, ಮೆರವಣಿಗೆ ಮಾಡಬೇಕೆನ್ನುವುದಾಗಿ ಕೋರಿಕೊಂಡ ಬಯಸಿಕೊಂಡಂತ ಸುರೇಶ್ ನಾಯ್ಕ್ ನಮ್ಮ ಹಳೆ ವಿದ್ಯಾರ್ಥಿ, ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಭಾಗಕ್ಕೆ ಬರಮಾಡಿಕೊಂಡು ಅವರನ್ನ ತ್ರಿವರ್ಣ ಶಾಲನ್ನ ತೋರಿಸುವ ಮೂಲಕ ಆಗಿದೆ. ಕಿರಣ್ ಸುರೇಶ್ ಅವರ ಪರವಾಗಿ ಅವರಿಗೆ ತ್ರಿವರ್ಣ ಶಾಲನ್ನ ಪ್ರೀತಿಯ ಬೋಧಕವಾದ ಪುಷ್ಪರಾಣಿ ಗುಲಾಬಿಯನ್ನು ಸಮರ್ಪಿಸುವ ಶ್ರೀದೇವಿ ಬ್ಯಾಂಡ್ನ ದಿನೇಶ್ ಅವರಿಗೆ ಚಪ್ಪಾಳ. ಇಂದಿನ ಸ್ವಾತಂತ್ರ್ಯೋತ್ಸವಕ್ಕೆ ಧನ ಸಹಾಯ ಹಾಗೂ ಸಿಹಿ ತಿಂಡಿ ನೀಡಿದವರ ವಿವರ ಇಂತಿದೆ. ಸವಿತಾ ಸುಧಾಕರ್ ನಾಯ್ಕ್ ಸಂತೆಕಟ್ಟೆ, ಗೋಪಾಲ್ ಆಚಾರ್ಯ ನಿವೃತ್ತ ಶಿಕ್ಷಕರು ಸಂತೆಕಟ್ಟೆ, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮಂದಾರ್ತಿ, ಹಾಲು ಉತ್ಪಾದಕರ ಸಂಘ ಸಂತೆಕಟ್ಟೆ, ಕಳ್ತೂರು ಕೆಂಜೂರು ಗ್ರಾಮ ಪಂಚಾಯತ್, ಹೋಟೆಲ್ ಅನ್ನಪೂರ್ಣೇಶ್ವರಿ ಸಂತೆಕಟ್ಟೆ, ರಮಾಕಾಂತ್ ಕಾಮತ್ ವಿನಾಯಕ್ ಇಂಡಸ್ಟ್ರೀಸ್ ಸಂತೆಕಟ್ಟೆ, ವಾಹನ ಚಾಲಕರು ಮತ್ತು ಮಾಲಕರು ಸಂತೆಕಟ್ಟೆ, ರಮೇಶ್ ನಾಯ್ಕ್ ಕೋಡ್ಜೆಟ್ಟು, ದೇವಣ್ಣ ಜೋಮ್ಲು, ಚಂದ್ರ ನಾಯ್ಕ್ ಜೋಮ್ಲು, ಯಶೋಧ ಚಂದ್ರ ನಾಯ್ಕ್ ಕಲ್ಪವೃಕ್ಷ ಹಂದಿಕಲ್ಲು, ನಾರಾಯಣ್ ನಾಯ್ಕ್ ಹಂದಿಕಲ್ಲು, ಸುರೇಂದ್ರ ನಾಯ್ಕ್ ಕೋಂಬೆ, ಸುರೇಶ್ ಸಂತೆಕಟ್ಟೆ, ಹರೀಶ್ ಕಕ್ಕುಂಜೆಬೈಲು, ನರಸಿಂಹ ನಾಯ್ಕ್ ಹಂದಿಕಲ್ಲು, ಸಾನ್ನಿಧ್ಯ ಸಂತೆಕಟ್ಟೆ, ರಕ್ಷಕ್ ಸಾತ್ವಿಕ್ ಮುತ್ತೂರು ಕಚ್ಕೆ ಅರಮನೆ ಜಡ್ಡು, ರಾಜೇಶ್ ಆಚಾರ್ಯ ಮಾರಾಳಿ ಶ್ರೀ ಮಹಾಗಣಪತಿ ವರ್ಕ್ ಸಂತೆಕಟ್ಟೆ, ರವಿ ನಾಯ್ಕ್ ಮಿಯಾಲು ಸಂತೆಕಟ್ಟೆ, ರಾಘವೇಂದ್ರ ಪೂಜಾರಿ ಸಂತೆಕಟ್ಟೆ, ಮನೋಜ್ ಶೆಟ್ಟಿ ವೈಷ್ಣವಿ ಫೈನಾನ್ಸ್. ಅವರಿದ್ರೆ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ನಮ್ಮ ಇವತ್ತಿನ ಉಪಹಾರವನ್ನ ಆ ಭಾಗಕ್ಕೆ ಸಲ್ಲಿಸಿಕೊಳ್ತೀರಿ. ಅಭಿನಂದನೆಗಳು ಸಮಸ್ತ ಹಳೆ ವಿದ್ಯಾರ್ಥಿಗಳಿಂದ ಪ್ರಾಯೋಜಕರಾಗಿ ಪ್ರತಿ ವರ್ಷ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ SMC ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ಶ್ರೀಯುತ ಸುಧಾಕರ್ ಸೊಟ್ಟಿ ಹಾಯ್ನಾಡಿ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆರಂಭಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕಾರ್ಯಕ್ರಮರಾಗಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ನಮ್ಮ ಶಾಲೆಯ ಚಂದ್ರಶೇಖರ್ ಶೆಟ್ಟಿ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆರಂಭಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕಾರ್ಯಕರ್ತರಾಗಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿರುತ್ತಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಸಂತೆಕಟ್ಟೆ ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ನಮ್ರತಾ ಹೋಮ್ ಇಂಡಸ್ಟ್ರೀಸ್ ಸಂತೆಕಟ್ಟೆ ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ಶೋಭಾ ಅಗ್ರೋ ಫುಡ್ ಇಂಡಸ್ಟ್ರೀಸ್ ಕಳಪೆ ಶಿಕ್ಷಕರಾದ ಶ್ರೀಯುತ ರಾಮಾಂಜನೇ ಸರ್ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಉತ್ತಮವಾದ ಮಾರ್ಗದರ್ಶನ ಹಾಗೂ ಸಹಕಾರ ಪುರ ಮೆರವಣಿಗೆಗೆ ಬ್ಯಾಂಡಿನ ವ್ಯವಸ್ಥೆಗೆ ಸಹಕರಿಸಿದ ಸ್ಟೂಡೆಂಟ್ಸ್ ಫಾಲ್ ಇನ್. Attention! ಎಸ್ ಈಗೊಮ್ಮೆ
ರತ್ನವು ನೀನಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಹಾರಲಿ ನಮ್ಮಯ ತ್ರಿವರ್ಣ ಧ್ವಜವು, ಹಾರಲಿ ನಮ್ಮಯ ತ್ರಿವರ್ಣ ಧ್ವಜವು. ವೀರರ ತ್ಯಾಗದ ತೇಜದ ನಿಜವು, ಮೊಳಗಲಿ ಎಲ್ಲೆಡೆ ಜಯದ ನಾದವು. ಮೊಳಗಲಿ ಎಲ್ಲೆಡೆ ಜಯದ ನಾದವು. ತಾಯಿಯ ಮುಡಿಗೆ ತಂದ ವಿಜಯವು. ವಂದೇ ಮಾತರಂ. ಭಾರತಾಂಬೆ ನಮ್ಮ ತಾಯಿ, ಭಾರತವೇ ನಮ್ಮ ಜೀವ. ನಿನ್ನ ಮಣ್ಣಿನ ಕಣಕಣದಲ್ಲೂ ವೀರರ ರಕ್ತದ ಭಾವ. ಭಾರತಾಂಬೆ ನಮ್ಮ ತಾಯಿ, ಭಾರತವೇ ನಮ್ಮ ಜೀವ. ನಿನ್ನ ಕೀರ್ತಿ ಜಗದ ತುಂಬ ಹರಡಲಿ ಸದಾ ದಿವ್ಯ ದೀಪ. ಗಡಿಯಲ್ಲಿ ನಿಂತ ವೀರ ಸೈನಿಕ, ದೇಶಕ್ಕಾಗಿ ಜೀವ ಕೊಡುವ. ತಾಯಿಯ ಮಡಿಲು ಬಿಟ್ಟು ಬಂದು ಭಾರತ ಮಾತೆಯ ಕಾವಲಿರುವ. ಹಿಮಗಿರಿಯ ಶಿಖರದಿಂದ ಕನ್ಯಾಕುಮಾರಿ ಕಡಲವರೆಗೆ ಒಂದೇ ನಾಡು ಒಂದೇ ಭಾವ. ಭಾರತ ನಮ್ಮ ಉಸಿರಾಗಿರಲಿ. ಜೈ ಜೈ ಭಾರತಾಂಬೆ, ಜೈ ಜೈ ಹಿಂದೂಸ್ತಾನ. ನಿನ್ನ ಹೆಸರನ್ನು ಹೇಳುತ್ತಾ ಹೆಮ್ಮೆ ಪಡಲಿ ಪ್ರತಿಯೊಬ್ಬ ಭಾರತೀಯ. ವಂದೇ ಮಾತರಂ, ವಂದೇ ಮಾತರಂ. ನಮ್ಮ ಹೃದಯದ ನಾದವಿದು. ವಂದೇ ಮಾತರಂ. ಕನ್ನಡ, ತೆಲುಗು, ತಮಿಳು, ಮಲಯಾಳ, ಹಿಂದಿ, ಮರಾಠಿ ಭಾಷೆಗಳಲ್ಲಿ ಬೇರೆ ಬೇರೆ ನುಡಿಯಾದರು ಒಂದೇ ತಾಯಿಯ ಮಕ್ಕಳಿವರು. ಗಂಗೆ, ಯಮುನೆ, ಕಾವೇರಿ ನದಿಗಳೆಲ್ಲ ಹಾಡುತ್ತಿವೆ ನಮ್ಮ ದೇಶದ ಮಣ್ಣಿನ ಗಂಧ ಜಗದ ತುಂಬೆ ಹರಡಲಿ. ಜೈ ಹಿಂದ್, ಜೈ ಹಿಂದ್. ಭಾರತ ಮಾತಾ ಕಿ ಜೈ.
ಉಸಿರು ಬರುವ ತನಕ ನಿನ್ನ ಧ್ವಜವನ್ನು ಬಿಡೆವು ತ್ರಿವರ್ಣ ಧ್ವಜ ಹಾರಲಿ ಭಾರತ ಸದಾ ಗೆಲ್ಲಲಿ ವಂದೇ ಮಾತರಂ 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 ಜೈ ಜೈ ಭಾರತಾಂಬೆ ಜೈ ಜೈ ಹಿಂದೂಸ್ತಾನ ಭಾರತ ಮಾತಾ ಕಿ ಜೈ ಜೈ ಹಿಂದ್ ಭಾರತಾಂಬೆ ನಮ್ಮ ತಾಯಿ ಭಾರತವೇ ನಮ್ಮ ಜೀವ ನಿನ್ನ ಮಡಿಲಲ್ಲಿ ಹುಟ್ಟಿದ ನಾವು ನಿನ್ನ ಕೀರ್ತಿಯ ಹಾಡುವೆವು ಭಾರತವೇ ನಮ್ಮ ಜೀವ ನಿನ್ನ ಮಣ್ಣಿನ ಕಣಕಣದಲ್ಲೂ ವೀರರ ರಕ್ತದ ಭಾವ ಭಾರತಾಂಬೆ ನಮ್ಮ ತಾಯಿ ಭಾರತವೇ ನಮ್ಮ ಜೀವ ನಿನ್ನ ಕೀರ್ತಿ ಜಗದ ತುಂಬ ಹರಡಲಿ ಸದಾ ದಿವ್ಯ ದೀಪ ಗಡಿಯಲ್ಲಿ ನಿಂತ ವೀರ ಸೈನಿಕ ದೇಶಕ್ಕಾಗಿ ಜೀವ ಕೊಡುವ ತಾಯಿಯ ಮಡಿಲು ಬಿಟ್ಟು ಬಂದು ಭಾರತ ಮಾತೆಯ ಕಾವಲಿರುವ ಹಿಮಗಿರಿಯ ಶಿಖರದಿಂದ ಕನ್ಯಾಕುಮಾರಿ ಕಡಲವರೆಗೆ ಒಂದೇ ನಾಡು ಒಂದೇ ಭಾವ ಭಾರತ ನಮ್ಮ ಉಸಿರಾ